ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಕೆಲವು ದಿನಗಳಿಂದ ತರಗತಿಗಳನ್ನು ಮಾಡೋದಕ್ಕೆ ಆಗಿರಲಿಲ್ಲ, ಕೆಲವು ಕಾರಣಗಳಿಂದಾಗಿ. ಯಾಕಪ್ಪ ಅಂತ ಅಂದರೆ ನಾವು ಕೂಡ ಅಗ್ರಿಕಲ್ಚರ್ ಆಫೀಸರ್ ಮತ್ತು ಇಲ್ಲಿ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಪರೀಕ್ಷೆಗಾಗಿ ನಮ್ಮ ಒಂದು ಪರೀಕ್ಷೆ ಕೂಡ ಕಾಲ್ಫರ್ ಆಗಿದೆ. ಜುಲೈ 26-27 ತನಕ ಎಕ್ಸಾಮ್ ಇದೆ. ಅದಕ್ಕಾಗಿ ನಮಗೂ ಕೂಡ ಟೈಮ್ ಸಿಗ್ತಾಯಿಲ್ಲ ನಿಮಗೆ ತರಗತಿಯನ್ನು ಕೊಡೋದಕ್ಕೆ. ಬಟ್ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ನಾವು ನಿಮಗೆ ತರಗತಿಯನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಆ್ಯಸ್ ಪರ್ ನಮ್ಮ ಒಂದು ಶೆಡ್ಯೂಲ್ ಪ್ರಕಾರ ನಿಮಗೆ ಏನೇನು ಸಿಗಬೇಕು ಅದು ಸಿಗುತ್ತೆ. ಇನ್ನೂ ಕೂಡ ಕಂಪ್ಲೀಟ್ ಜೂನ್ ಕರೆಂಟ್ ಅಫೇರ್ಸ್ ಇನ್ನೂ ಕೂಡ ಬಂದಿಲ್ಲ, ಆದಷ್ಟು ಬೇಗ ಬರುತ್ತೆ. ವಿತಿನ್ 2 ಡೇಸ್ ಒಳಗೆ ಬರುತ್ತೆ. ಅದನ್ನು ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇದೆ. ಈಗ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತ ಅಂದರೆ, ನಾನು ಇವತ್ತಿನಿಂದ ಪ್ರತಿದಿನ ಏನಪ್ಪ ಮಾಡ್ತಿದ್ದೇನೆ ಅಂತ ಅಂದರೆ 1ರಿಂದ 2 ಅಂದರೆ 2ರಿಂದ 3 ಏನಪ್ಪ ಮಾಡ್ತೇನೆ ಅಂತ ಅಂದರೆ, ಈ ರೀತಿಯಾಗಿ ನಾನು ಹೇಳಿಕೆ ರೂಪದಲ್ಲಿ ಪ್ರಶ್ನೆಗಳನ್ನು ತೆಗೆದುಕೊಂಡು ಬರ್ತೇನೆ. ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲೂ ಕೂಡ ನಿಮಗೆ ಪ್ಲೇಲಿಸ್ಟಲ್ಲಿ ಸಿಗುತ್ತೆ ಅಥವಾ ಪೋಸ್ಟ್ಗಳಲ್ಲಿ ಸಿಗುತ್ತೆ. ನಮ್ಮ ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ಇಂಥ ಒಂದು ಕ್ವಶನ್ಸ್ಗಳು ಸಿಗ್ತವೆ. ಮತ್ತು ಅದರ ಜೊತೆಗೆ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ನಿಮಗೆ ಸಿಗುತ್ತೆ. ನಿಮಗೆ ಸರಿಯಾಗಿ ಗೊತ್ತಿರ್ತಕ್ಕಂಥ ಉತ್ತರವನ್ನು ನೀವೇನು ಮಾಡಬೇಕು ಅಂತ ಅಂದರೆ, ಈ ರೀತಿಯಾಗಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ನೀವೇನು ಮಾಡಬೇಕು, ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಬೇಕು. ನಿಮಗೇನಾದರೂ ಸರಿಯಾಗಿ ಉತ್ತರ ಗೊತ್ತಿಲ್ಲ ಅಂತ ಅಂದರೆ ವೀಕೆಂಡಲ್ಲಿ ಅಂದರೆ ಭಾನುವಾರ ಅಥವಾ ಶನಿವಾರದಂದು ನಾವು ಟೋಟಲಾಗಿ ಒಂದು ವೀಕಲ್ಲಿ ಆಗಿರ್ತಕ್ಕಂಥ ಮೇನ್ ಇಂಪಾರ್ಟೆಂಟ್ ಏನು ಕ್ವಶನ್ಸ್ ಇರ್ತವೆ ಅದನ್ನು ತೆಗೆದುಕೊಂಡು ಬಂದು ಆನ್ಸರ್ಸ್ಗಳನ್ನು ಹೇಳುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೇವೆ. ಓಕೆನಾ? ಹಾಗಾದರೆ ಈಗ ಕಳೆದ ಒಂದು ವೀಕಲ್ಲಿ ನಾವು 3 ಕ್ವಶನ್ಸ್ಗಳನ್ನು ಮಾಡಿದ್ವಿ. ಆ ಒಂದು 3 ಕ್ವಶನ್ಸ್ಗಳಿಗೆ ಇವತ್ತು ಆನ್ಸರ್ಸ್ಗಳನ್ನು ನೋಡ್ಕೊಳ್ತಾ ಹೋಗ್ಬಿಡೋಣ. ಓಕೆನಾ? ಮೊದಲನೇ ಪ್ರಶ್ನೆ ಇಲ್ಲಿ ನೋಡ್ಬೋದು. ನಿಮಗೆ ಗೊತ್ತಿತ್ತು ಅಂತ ಈಗ ಕಮೆಂಟ್ ಮಾಡಿ, ಗೊತ್ತಿಲ್ಲ ಅಂತ ಅಂದರೆ ನಾವು ಆನ್ಸರನ್ನು ನೋಡೋಣಂತೆ. ಮೊದಲು ನಿಮಗೆ 3 ಕ್ವಶನ್ಸನ್ನು ಕೂಡ ನಿಮಗೆ ಕೇಳ್ತೇನೆ. ಎಲ್ಲರೂ ಕೂಡ ಆನ್ಸರ್ಸನ್ನು ಕಮೆಂಟ್ ಬಾಕ್ಸ್ ಮೂಲಕ ನೀವು ಮಾಡಬೇಕು. ಈಗ ಮೊದಲನೇ ಪ್ರಶ್ನೆಯನ್ನು ಈಗ ನೋಡೋಣ. ನೋಡಿ, ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಭಾರತದ ಚುನಾವಣಾ ಆಯುಕ್ತರಿಗೆ ಸಂಬಂಧಪಟ್ಟಂತೆ ನೋಡಿ, ಭಾರತದ ಚುನಾವಣಾ ಆಯುಕ್ತರಿಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಮೊದಲನೇ ಹೇಳಿಕೆ ಈ ರೀತಿಯಾಗಿದೆ. ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ಪ್ರಧಾನಮಂತ್ರಿಗಳು 324ನೇ ವಿಧಿಯ ಅನುಸಾರವಾಗಿ ನೇಮಕವನ್ನು ಮಾಡುತ್ತಾರೆ ಅಂತ ಮೊದಲನೇ ಹೇಳಿಕೆ. ಓಕೆನಾ? ಇದು ಮೊದಲನೇ ಹೇಳಿಕೆ. ನೆಕ್ಸ್ಟ್ ಎರಡನೇ ಹೇಳಿಕೆ ನೋಡ್ಬೋದು. ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿ ಸೇವೆಯನ್ನು ಸಲ್ಲಿಸಿರಬೇಕು ಅಂತ ಇದೆ. ಅದೇ ರೀತಿ ಮೂರನೇದು ನೋಡ್ಬೋದು. ಈ ಒಂದು ಭಾರತದ ಮುಖ್ಯ ಚುನಾವಣಾ ಆಯುಕ್ತರ ಒಂದು ಅಧಿಕಾರಾವಧಿ ಬಗ್ಗೆ ಸಂವಿಧಾನದಲ್ಲಿ ಉಲ್ಲೇಖವಿಲ್ಲ ಅಂತ ಮೂರನೇ ಹೇಳಿಕೆ ಇದೆ. ಈಗ ನೀವು ಆಪ್ಷನ್ಸನ್ನು ನೋಡ್ಬೋದು. 1 ಮತ್ತು 2 ಹೇಳಿಕೆಗಳು ಮಾತ್ರ ಸರಿ, 3 ಹೇಳಿಕೆ ಮಾತ್ರ ಸರಿ, 2 ಮತ್ತು 3ನೇ ಹೇಳಿಕೆ ಮಾತ್ರ ಸರಿ. ಮತ್ತು ಆಪ್ಷನ್ ಡಿ ನೋಡ್ಬೋದು. 1, 2, 3 ಹೇಳಿಕೆಗಳು ಇಲ್ಲಿ ಸರಿ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಈ ಒಂದು ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾರಿಗೆ ಗೊತ್ತಿದೆ ಕಾಮೆಂಟನ್ನು ಮಾಡಿ. ಈಗ ಎರಡನೇ ಪ್ರಶ್ನೆ ನೋಡ್ಬೋದು. ಸುಗ್ರೀವಾಜ್ಞೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಬಂದಿದೆ. ಯಾಕಪ್ಪ ಸುಗ್ರೀವಾಜ್ಞೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಅಂತ ಅಂದರೆ, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ತುಂಬ ನ್ಯೂಸಲ್ಲಿದೆ. ಮತ್ತು ಇಲ್ಲಿ ಅದರ ಒಂದು ಏನು ಜಡ್ಜಸ್ ಇರ್ತಾರೆ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಇರ್ತಾರೆ, 33 ನ್ಯಾಯಾಧೀಶರಿಂದ 37 ನ್ಯಾಯಾಧೀಶರಿಗೆ ಇಲ್ಲಿ ಎಕ್ಸ್ಟೆಂಡನ್ನು ಮಾಡಿದ್ದಾರೆ, ಜಾಸ್ತಿಯನ್ನು ಮಾಡಿದ್ದಾರೆ. ಅದು ಯಾವ ರೀತಿಯಾಗಿದೆ ಅಂತ ಅಂದರೆ, ಇದೇ ಸುಗ್ರೀವಾಜ್ಞೆಯ ಮೂಲಕ ಆಗಿರ್ತಕ್ಕಂಥದ್ದು. ಹಾಗಾದರೆ ಈ ಒಂದು ಸುಗ್ರೀವಾಜ್ಞೆ ಬಗ್ಗೆ ಕೆಳಗೆ ಒಂದು 3 ಹೇಳಿಕೆಗಳನ್ನು ಕೊಟ್ಟಿದ್ದೇವೆ, ಈಗ ನೋಡ್ಬೋದು. ಮೊದಲನೇ ಹೇಳಿಕೆ ಕೊಟ್ಟಿದ್ದಾರೆ. ಸಂಸತ್ತಿನ 2 ಸದನಗಳು ಅಧಿವೇಶನದಲ್ಲಿ ಇಲ್ಲದಿರುವಾಗ ಮಾತ್ರ ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು ಅಂತ ಮೊದಲನೇ ಹೇಳಿಕೆ ಇದೆ. ಎರಡನೇ ಹೇಳಿಕೆ ನೋಡ್ಬೋದು. ಸುಗ್ರೀವಾಜ್ಞೆಯು ಸಂಸತ್ತು ಅಂಗೀಕರಿಸಿದ ಕಾನೂನಿನಷ್ಟೇ ಸಮಾನ ಕಾನೂನು ಬಲವನ್ನು ಹೊಂದಿರುತ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದೇ ಮೂರನೇದು ನೋಡ್ಬೋದು. ರಾಷ್ಟ್ರಪತಿಗಳು ಸಚಿವ ಸಂಪುಟದ ನೆರವು ಮತ್ತು ಸಲಹೆಯ ಮೇರೆಗೆ ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಮೇಲಿನ ಹೇಳಿಕೆಗಳಲ್ಲಿ ಯಾವ್ಯಾವುದು ಇಲ್ಲಿ ಸರಿ ಆಗಿದ್ದಾವೆ ಅಂತ ಇಲ್ಲಿ ಪ್ರಶ್ನೆ ಬಂದಿದೆ. 1 ಮತ್ತು 2 ಮಾತ್ರ, 2 ಮತ್ತು 3 ಮಾತ್ರ, 1, 2 ಮತ್ತು 3, 1 ಮಾತ್ರ ಅಂತ ಕೊಟ್ಟಿದ್ದಾರೆ. ಈ ಒಂದು ಸುಗ್ರೀವಾಜ್ಞೆ ಅಂತ ಅಂದರೆ ಆರ್ಡಿನೆನ್ಸ್ ಅಂತ ನಾವು ಇಂಗ್ಲೀಷಲ್ಲಿ ಕರಿತೇವೆ. ಆರ್ಟಿಕಲ್ ಅಥವಾ ವಿಧಿ 123ನೇ ವಿಧಿ ಪ್ರಕಾರ ನಮ್ಮ ಒಂದು ಭಾರತದ ರಾಷ್ಟ್ರಪತಿಗಳು ಮಾತ್ರ ಈ ಒಂದು ಸುಗ್ರೀವಾಜ್ಞೆಗಳನ್ನು ಏನು ಮಾಡ್ಬೋದು, ಹೊರಡಿಸಬಹುದು ಅಂತ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಎಷ್ಟು ಜನರಿಗೆ ಆನ್ಸರ್ ಗೊತ್ತಿದೆ? ಎರಡನೇ ಕ್ವಶನ್ಗೆ ಏನು ಮಾಡಬೇಕು, ನೀವು ಆನ್ಸರನ್ನು ಮಾಡಬೇಕು. ಈಗ ಮೂರನೇ ಪ್ರಶ್ನೆ ನೋಡಿ, ಇವತ್ತು ಬಂದಿರತಕ್ಕಂಥ ಪ್ರಶ್ನೆ ಇದು. ರಾಮಸರ್ ಕನ್ವೆನ್ಷನ್ ಅಂತ ಇತ್ತೀಚೆಗೆ ತುಂಬ ನ್ಯೂಸಲ್ಲಿದೆ. ಟೋಟಲ್ ಆಗಿ ನಮ್ಮ ಒಂದು ಭಾರತದಲ್ಲಿ ಪ್ರೆಸೆಂಟ್ ಆಗಿ 100 ರಾಮಸರ್ ತಾಣಗಳು ಈಗ ಬಂದಿದ್ದಾವೆ. ಅದಕ್ಕಾಗಿ ತುಂಬ ನ್ಯೂಸಲ್ಲಿದೆ. ಪ್ರಶ್ನೆ ಬರ್ಬೋದು. ಈ ಒಂದು ರಾಮಸರ್ ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ರಾಮಸರ್ ಸಮಾವೇಶವು ಜೌಗು ಪ್ರದೇಶಗಳ ಅಥವಾ ವೆಟ್ಲ್ಯಾಂಡ್ಗಳ ಒಂದು ಸಂರಕ್ಷಣೆ ಮತ್ತು ಸುಸ್ಥಿರ ಬಳಕೆಗಾಗಿ ಅಂತಾರಾಷ್ಟ್ರೀಯ ಒಪ್ಪಂದ ಆಗಿದೆ ಅಂತ ಮೊದಲ ಹೇಳಿಕೆ. ನೋಡಿ, ರಾಮಸರ್ ಸಮಾವೇಶ ಜೌಗು ಪ್ರದೇಶಗಳ ಸಂರಕ್ಷಣೆ ಮತ್ತು ಸುಸ್ಥಿರ ಬಳಕೆಗಾಗಿ ಅಂತಾರಾಷ್ಟ್ರೀಯ ಒಪ್ಪಂದ ಆಗಿದೆ. ಎರಡನೇ ನೋಡ್ಬೋದು. ಭಾರತವು ಫೆಬ್ರವರಿ 1, 1982ರಂದು ಈ ಒಂದು ಸಮಾವೇಶಕ್ಕೆ ಸಹಿ ಹಾಕಿದ ದೇಶವಾಯಿತು. ಸಿಗ್ನೇಟರಿ ಯಾವಾಗಾಗಿತ್ತು ಅಂತ ಇಲ್ಲಿ ಕೊಟ್ಟಿದ್ದಾರೆ.
ಎರಡನೇ ಹೇಳಿಕೆಯನ್ನು. 1982 ಫೆಬ್ರವರಿ 1ನೇ ತಾರೀಕಿನಂದು ನಾವು ಸಿಗ್ನೇಟರಿ ಆಗಿದ್ದೇವೆ ಅಂತ. ಅದೇ ಮೂರನೇ ಹೇಳಿಕೆ ನೋಡ್ಬೋದು, ಈ ಸಮಾವೇಶವು ಸ್ವಿಟ್ಜರ್ಲ್ಯಾಂಡಿನ ಜಿನೇವಾದಲ್ಲಿ ಸಹಿ ಮಾಡಲ್ಪಟ್ಟಿತು ಅಂತ ಮೂರನೇ ಹೇಳಿಕೆ. ವೆರಿ ವೆರಿ ಇಂಪಾರ್ಟೆಂಟ್ ಇದು ಕೂಡ. ಮೇಲಿನ ಹೇಳಿಕೆಗಳಲ್ಲಿ ಯಾವ್ಯಾವುದು ಇಲ್ಲಿ ಸರಿಯಾಗಿವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಕೇವಲ 1 ಮತ್ತು 2, ಕೇವಲ 1 ಮತ್ತು 3, ಕೇವಲ 2 ಮತ್ತು 3, ಕೇವಲ 1 ಅಂತ ಕೊಟ್ಟಿದ್ದಾರೆ. ಇದೇ ರೀತಿ ನಿಮಗೆ ಏನಾದರೂ ಕ್ವಶನ್ಸ್ ಬೇಕು ಅಂತಾರೆ ನಮ್ಮ ಒಂದು ಟೆಲಿಗ್ರಾಮ್ನ ಕೂಡ ಜಾಯ್ನ್ ಆಗ್ಬೋದು, ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು, ಮತ್ತು ನಮ್ಮ ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಸ್ಟಾಗ್ರಾಮ್ ಲಿಂಕನ್ನು ಕೂಡ ನೀವು ಫಾಲೋ ಮಾಡ್ಬೋದು. ನಾವು ಡೈರೆಕ್ಟಾಗಿ ನಿಮಗೆ ಏನಾದರೂ ಡೌಟ್ ಇತ್ತು ಅಂತಾದರೆ ನೀವು ಮೆಸೇಜ್ ಕೂಡ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ, ಓಕೆನಾ. ಇದು 3 ಭಾಗದಲ್ಲಿ ನೀವು ಫಾಲೋವನ್ನು ಮಾಡ್ಕೊಳ್ಳಿ. ಈಗ ಎಷ್ಟು ಜನರು ಆನ್ಸರ್ ಮಾಡಿದಿರಾ ನೋಡೋಣ. ಅದಾದ ಬಳಿಕ ನಾವೇನು ಮಾಡೋಣಪ್ಪ ಅಂತಾರೆ, ಈ ಒಂದು 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೋಡೋಣ, ಓಕೆನಾ. ಅದಕ್ಕೂ ಮುಂಚಿತವಾಗಿ ನೀವೇನಾದರೂ ಇದುವರೆಗೂ ಪೊಲೀಸ್ ಕಾನ್ಸ್ಟೇಬಲ್ಗಾಗಿ ಪರೀಕ್ಷೆಗಾಗಿ ಏನಾದರೂ ಓದ್ತಾ ಇದ್ದರೆ, ನಿಮಗೇನಾದರೂ ವಿತಿನ್ 40 ಡೇಸ್ ಒಳಗೆ ಸೆಲ್ಫ್ ಸ್ಟಡಿ ಮಾಡಬೇಕು ಅಂತ ಅನಿಸಿದರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಬ್ಯಾಚನ್ನು ನೀವು ಪರ್ಚೇಸ್ ಮಾಡಿಕೊಂಡು 501 ರೂಪಾಯಿಗೆ ಸಂಪೂರ್ಣವಾಗಿ ವಿತ್ 6 ಮಂತ್ ಕರೆಂಟ್ ಅಫೇರ್ಸ್ ಕೂಡ ಈ ಒಂದು ಬ್ಯಾಚಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ. ಹಿಸ್ಟ್ರಿ, ಪೊಲಿಟಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಸೈನ್ಸ್ ಮತ್ತು ಇಲ್ಲಿ ಕರೆಂಟ್ ಅಫೇರ್ಸ್, ಈ ಒಂದು 6 ಟಾಪಿಕ್ಗಳು ನಿಮಗೆ ಇಲ್ಲಿ ಕವರ್ ಆಗ್ತವೆ. ಇದನ್ನು ತಗೊಳ್ಳಿ ಅಂತ ಹೇಳ್ತಾ, ಇವತ್ತನ್ನು ತೊಗೊಂಡು ಯಾವ ರೀತಿ ತೊಗೊಳ್ಳೋದು ಅಂತ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ 501 ರೂಪಾಯಿಗಳನ್ನ ನೀವು ಪೇ ಮಾಡಬೇಕು. ಪೇ ಮಾಡಿದ ಸ್ಕ್ರೀನ್ಶಾಟನ್ನು udyog112@gmail.com ಅಂತ ಇಮೇಲ್ ವಿಳಾಸವನ್ನು ಇಲ್ಲಿ ಕೊಟ್ಟಿದ್ದೇವೆ, ನೀವು ನೋಡ್ಬೋದು. ಆ ಒಂದು ಇಮೇಲ್ ವಿಳಾಸಕ್ಕೆ ನೀವೇನು ಮಾಡಬೇಕು, ಸೆಂಡನ್ನು ಮಾಡಬೇಕು ಸ್ಕ್ರೀನ್ಶಾಟು. ನೆಕ್ಸ್ಟು ನಾವೇನು ಮಾಡ್ತೇವೆ ಅಂತಾರೆ, ನಿಮಗೆ PDF ರೂಪದಲ್ಲಿ ನಿಮಗೆ ನಮ್ಮ ಒಂದು ನೋಟ್ಸನ್ನು ಕೂಡ ಕಳಿಸ್ತೇವೆ ಅಂತ ಹೇಳ್ತಾ, ಈಗ ಡೈರೆಕ್ಟಾಗಿ ಮೊದಲನೇ ಪ್ರಶ್ನೆ ನೋಡ್ಕೊಂಬಿಡೋಣ. ನೋಡಿ, ಭಾರತದ ಚುನಾವಣಾ ಆಯುಕ್ತರಿಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆ ಪರಿಗಣಿಸಿ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, 3 ಮಾತ್ರ ಸರಿ. ನೋಡಿ, ಇಲ್ಲಿ ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ಪ್ರಧಾನಮಂತ್ರಿಗಳು ಆಯ್ಕೆ ಮಾಡೋದಿಲ್ಲ, ಇಲ್ಲಿ ರಾಷ್ಟ್ರಪತಿಗಳು ಇಲ್ಲಿ ನೇಮಕವನ್ನು ಮಾಡ್ತಾರೆ. ಅದಕ್ಕಾಗಿ ಆಪ್ಷನ್ 1ನೇ ಹೇಳಿಕೆ ಏನಿದೆ ಅದು ತಪ್ಪಿದೆ. ಅದೇ ಎರಡನೇದು ನೋಡ್ಬೋದು, ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು ಅಂತ ಕೊಟ್ಟಿದ್ದಾರೆ. ಇದು ತಪ್ಪಿದು. ಏನು ಕೂಡ ಇಲ್ಲಿ ಎಜುಕೇಷನಲ್ ಕ್ವಾಲಿಫಿಕೇಷನ್ ಮತ್ತು ಇಲ್ಲಿ ಅರ್ಹತೆ ಅಂದರೆ ಇವರ ಅಧಿಕಾರಾವಧಿ, ಇದರ ಬಗ್ಗೆ ಏನು ಕೂಡ ಕಾನ್ಸ್ಟಿಟ್ಯೂಷನ್ ಅಥವಾ ಸಂವಿಧಾನದಲ್ಲಿ ಎಲ್ಲೂ ಕೂಡ ಹೇಳಿಲ್ಲ. ಅದಕ್ಕಾಗಿ ಇವತ್ತಿನ ಒಂದು ಮೊದಲನೇ ಪ್ರಶ್ನೆಯಲ್ಲಿ ಆಪ್ಷನ್ 3 ಮಾತ್ರ ಇಲ್ಲಿ ಸರಿ. ಅದೇ ರೀತಿ ಎರಡನೇ ನೋಡ್ಬೋದು, ಸುಗ್ರೀವಾಜ್ಞೆಗಳಿಗೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸಂಸತ್ತಿನ 2 ಸದನಗಳು ಅಧಿವೇಶನದಲ್ಲಿ ಇರುವಾಗ ಮಾತ್ರ ಸುಗ್ರೀವಾಜ್ಞೆಗಳನ್ನು ಹೊರಡಿಸಬಹುದು, ಇದು ಸರಿ ಇದೆ. ಸುಗ್ರೀವಾಜ್ಞೆಯು ಸಂಸತ್ತು ಅಂಗೀಕರಿಸಿದ ಕಾನೂನಿನಷ್ಟೇ ಸಮಾನ ಕಾನೂನು ಬಲವನ್ನು ಹೊಂದಿರುತ್ತದೆ, ಇದು ಕೂಡ ಸರಿ ಇದೆ. ಮೂರನೇ ನೋಡಿ, ರಾಷ್ಟ್ರಪತಿಗಳು ಮತ್ತು ಸಚಿವ ಸಂಪುಟದ ನೆರವು ಮತ್ತು ಸಲಹೆ ಮೇರೆಗೆ ಮಾತ್ರ ಸುಗ್ರೀವಾಜ್ಞೆಗಳನ್ನು ಹೊರಡಿಸಬಹುದು, ಇದು ಕೂಡ ಸರಿ ಇದೆ. ಹಾಗಾಗಿ 1, 2 ಮತ್ತು 3 ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡ್ಬೋದು, ರಾಮಸರ್ ಕನ್ವೆನ್ಷನ್ಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಈ ಸಮಾವೇಶವು 3ನೇ ಹೇಳಿಕೆ ನೋಡ್ಬೋದು, ಈ ಸಮಾವೇಶವು ಸ್ವಿಟ್ಜರ್ಲ್ಯಾಂಡ್ ಜಿನೆವಾದಲ್ಲಿ ಸಹಿ ಮಾಡಲ್ಪಟ್ಟಿದೆ ಅಂತ ಕೊಟ್ಟಿದ್ದಾರೆ. ಇದು ಇರಾನ್ ಎಂಬತಕ್ಕಂಥ ಒಂದು ರಾಮ್ಸರ್ ಎಂಬತಕ್ಕಂಥ ಪ್ರದೇಶದಲ್ಲಿ ಸಹಿಯನ್ನು ಮಾಡಲಾಯಿತು, ಜಿನೆವಾದಲ್ಲಿ ಅಲ್ಲ. ಹಾಗಾಗಿ 3ನೇ ಹೇಳಿಕೆ ತಪ್ಪಾಗಿದೆ ಇಲ್ಲಿ. ಹಾಗಾಗಿ ಆಪ್ಷನ್ ನೋಡ್ಬೋದು, ಕೇವಲ 1 ಮತ್ತು 3 ತಪ್ಪು, ಕೇವಲ 2 ಮತ್ತು 3 ತಪ್ಪು. ಆಪ್ಷನ್ ಬಿ ಕೂಡ ಬರಲ್ಲ, ಆಪ್ಷನ್ ಸಿ ಕೂಡ ಬರಲ್ಲ, ಓಕೆನಾ. ಹಾಗಾಗಿ ಬಿ, ಸಿ ತಪ್ಪು. ಈಗ ಎರಡನೇ ಹೇಳಿಕೆ ನಾವು ನೋಡಬೇಕು. ಭಾರತವು ಫೆಬ್ರವರಿ 1, 1982ರಂದು ಸಮಾವೇಶಕ್ಕೆ ಸಹಿ ಮಾಡಲಾಯಿತು ಅಂತ ಕೊಟ್ಟಿದ್ದಾರೆ, ಇದು ಕೂಡ ಸರಿ ಇದೆ. ಹಾಗಾಗಿ 1 ಮತ್ತು 2 ಏನಿದೆ ಇದು ಸರಿಯಾದ ಉತ್ತರ. ಇವತ್ತಿನ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇದೇ ರೀತಿ ನಿಮಗೇನಾದರೂ ಮುಂದೆಯೂ ಕೂಡ ಪ್ರಶ್ನೆಗಳು ಬೇಕು ಅಂತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.